ನಮಸ್ಕಾರ ಫ್ರೆಂಡ್ಸ್, ಸುಧಾಂಶು ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಡೇ 16 21 ದಿನದ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಮಾಮೂಲಿ ಅಂತೆ ಬೆಳಗ್ಗೆ ಆಮ್ಲ ವಾಟರ್ ತೊಗೊಳ್ಳೋದು, ಚಿಯಾ ಸೀಡ್ಸು, ಸಬ್ಜಾ ಸೀಡ್ಸ್ದು ನೀರು ಪ್ರಿಪೇರ್ ಮಾಡಿ, ಮತ್ತು ಈ ವಾರ ಎಲ್ಲ ರಾಗಿ ಗಂಜಿನೇ ಬ್ರೇಕ್ಫಾಸ್ಟ್ಗೆ ಇರುತ್ತೆ. ನೋಡೋಣ ಅದು ಹೇಗೆ ಎಫೆಕ್ಟ್ ಆಗುತ್ತೆ ಅಂತ. ರಾಗಿ ಹಿಟ್ಟಿಗೆ ಮಜ್ಜಿಗೆ ಹಾಕ್ಬಿಟ್ಟು ಒಂಚೂರು ಉಪ್ಪು ಹಾಕ್ಬಿಟ್ಟು ತೊಗೊಳ್ಳೋವಂಥದ್ದು. ಇಲ್ಲಾಂದರೆ ರಾಗಿ ಹುರಿಟ್ ಅಂತ ಸಿಗುತ್ತೆ, ಅದು ಹುರಿದಿರ್ತಾರೆ ಮತ್ತು ಬೇಯಿಸೋ ಅವಶ್ಯಕತೆ ಇರಲ್ಲ. ಅದನ್ನು ಡೈರೆಕ್ಟ್ ಮಜ್ಜಿಗೆಗೆ ಹಾಕಿ ಒಂಚೂರು ಉಪ್ಪು ಹಾಕ್ಬಿಟ್ಟು ಕಲಿಸ್ಕೊಂಡು ಒಂದು 100 to 200 ml ತೊಗೋಬೋದು. ನಾನಿಲ್ಲಿ 200 mlನ ತೊಗೊಂಡಿದ್ದೀನಂತೆ. ಅದಾದಮೇಲೆ ಮಧ್ಯಾಹ್ನ ಲಂಚಿಗೆ ನವಣೆ ಅಕ್ಕಿನ ಅಂದರೆ ಫಾಕ್ಸ್ಟೈಲ್ ಮಿಲೆಟ್ ಅಂತಾರಲ್ಲ, ಅದು ಒಂದು 100 grams ಅಷ್ಟು, ಮತ್ತು ಸೊಪ್ಪಿನ ಸಾಂಬಾರು, ಬೇಳೆ ಸೊಪ್ಪು ಎಲ್ಲ ಹಾಕಿರೋದು, ಮತ್ತು ಹೆಸರು ಕಾಳು ಮೊಳಕೆ ಕಟ್ಟಿದ್ದು ಸಾಲಾಡು ತೊಗೊಂಡಿರೋವಂಥದ್ದು. ಅದಾದಮೇಲೆ ರಾತ್ರಿ ಊಟಕ್ಕೆ ಇದು ಸೊಪ್ಪಿನ ಸಾಂಬಾರು ಐತಲ್ಲ, ಅದನ್ನು ಚೂರು ನೀರು ಮಾಡಿ ಅದನ್ನೇ ಸೂಪ್ ಥರ ತೊಗೊಂಡಿರೋವಂಥದ್ದು, ಮತ್ತು ಒಂದು ಅರ್ಧ ಸೌತೆಕಾಯಿ ತೊಗೊಂಡಿರೋದು. ಇದಿಷ್ಟು ಇವತ್ತಿನ ಡೇ 16ನ ಡಯಟ್ ಆಗಿರುತ್ತೆ. ಮತ್ತು ಇದನ್ನು ಯಾರ್ಯಾರಿಗೆ ಎಷ್ಟು ವೆಯ್ಟ್ ಲಾಸ್ ಆಯಿತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಇದರಿಂದ ಇಂಚ್ ಲಾಸ್ ಅಂತೂ ಆಗುತ್ತೆ ಖಂಡಿತ. ವೆಯ್ಟ್ ಲಾಸ್ ಒಂದು 21 ದಿನದ ಚಾಲೆಂಜಲ್ಲಿ 3 5 kg ಅಂತೂ ವೆಯ್ಟ್ ಲಾಸ್ ಆಗುತ್ತೆ. ತುಂಬ ಜಾಸ್ತಿ ವೆಯ್ಟ್ ಇರೋರಾದರೆ ಬೇಗ ಕಮ್ಮಿ ಆಗುತ್ತೆ. ಸ್ಟ್ರಕ್ ಆಗಿರೋ ವೆಯ್ಟು ಸಹ ಮೂವ್ ಆಗುತ್ತೆ. ಧನ್ಯವಾದಗಳು ಫ್ರೆಂಡ್ಸ್.